ದಕ್ಷಿಣ ಭಾರತದ ಹೆಸರಾಂತ ನಾಗಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಚಂಪಾ ಷಷ್ಠಿಯ ಸಂಭ್ರಮಕ್ಕೆ ತೆರೆಬಿದ್ದಿದೆ. ಚಂಪಾ ಷಷ್ಠಿಯ ಪ್ರಮುಖ ಆಕರ್ಷಣೆಯಾದ ಸುಬ್ರಹ್ಮಣ್ಯನ ಬ್ರಹ್ಮ ರಥೋತ್ಸವವು ಸುಸೂತ್ರವಾಗಿ ನಡೆದಿದ್ದು, ಲಕ್ಷಾಂತರ ಭಕ್ತರು ಈ ಅಪರೂಪದ ಕ್ಷಣವನ್ನ ಕಣ್ತುಂಬಿಕೊಂಡಿದ್ದಾರೆ. ಕುಕ್ಕೆ ಆಲಯದಲ್ಲಿ ನಡೆದ ಷಷ್ಠಿ ಸಂಭ್ರಮದ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ದಕ್ಷಿಣ ಭಾರತದ ಹೆಸರಾಂತ ನಾಗಕ್ಷೇತ್ರವಾದ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಚಂಪಾ ಷಷ್ಠಿಯ ಮಹಾರಥೋತ್ಸವ ಸಂಪನ್ನಗೊಂಡಿದೆ. 16 ದಿನಗಳ ಕಾಲ ನಡೆಯುವ ಜಾತ್ರೋತ್ಸವದ ಪ್ರಮುಖ ಆಕರ್ಷಣೆಯಾದ ಷಷ್ಠಿಯ ರಥೋತ್ಸವ ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಸಂಪನ್ನವಾಗಿದ್ದು, ಈ ಬಾರಿಯ ನಾಗಕ್ಷೇತ್ರ ಜನಜಂಗುಳಿಯಿಂದ ತುಂಬಿ ಹೋಗಿತ್ತು. ಷಷ್ಠಿಯ ದಿನದಂದು ನಡೆಯುವ ಸುಬ್ರಹ್ಮಣ್ಯ ಸ್ವಾಮಿಯ ಬ್ರಹ್ಮ ರಥೋತ್ಸವಕ್ಕೆ ವಿಶಿಷ್ಟ ಮಹತ್ವವೂ ಇದೆ. ರಾಜ್ಯದ ಅತ್ಯಂತ ದೊಡ್ಡ ರಥಗಳಲ್ಲಿ ಸುಬ್ರಹ್ಮಣ್ಯ ರಥವು ಒಂದಾಗಿದೆ. ಚಂಪಾ ಷಷ್ಠಿಯ ದಿನದಂದು ಈ ರಥೋತ್ಸವ ನಡೆಯುತ್ತಿದ್ದು, ಈ ಬಾರಿಯ ಧನುರ್ಲಗ್ನದ 8:37 ಮುಹೂರ್ತದಲ್ಲಿ ಬ್ರಹ್ಮ ರಥೋತ್ಸವ ನಡೆಯಿತು. ದರ್ಶನವ ಮಾಡೋಣ ಬನ್ನಿರಿ ಮಿಂದು, ದರ್ಶನವ ಮಾಡೋಣ ಬನ್ನಿರಿ ಮಿಂದು. ಸುಬ್ರಹ್ಮಣ್ಯನ ನಾಮ ಜಪಿಸಿರಿ, ಕುಕ್ಕೆ ದೇವನ ಮಹಿಮೆ ಹಾಡಿರಿ. ಸುಬ್ರಹ್ಮಣ್ಯನ ನಾಮ ಜಪಿಸಿರಿ, ಕುಕ್ಕೆ ದೇವನ. ದೇವಸ್ಥಾನದ ಪ್ರಾಂಗಣದಲ್ಲಿ ನಡೆಯುವ ಧಾರ್ಮಿಕ ವಿಧಿವಿಧಾನಗಳ ಬಳಿಕ ಮೊದಲಿಗೆ ಪಂಚಮಿ ರಥದಲ್ಲಿ ಉಮಾಮಹೇಶ್ವರ ದೇವರ ರಥೋತ್ಸವ ನಡೆದರೆ, ಬಳಿಕ ಸುಬ್ರಹ್ಮಣ್ಯ ಸ್ವಾಮಿಯ ಬ್ರಹ್ಮ ರಥೋತ್ಸವ ನಡೆಯುತ್ತದೆ. ರಥೋತ್ಸವ ನಡೆಯುವ ಸಂದರ್ಭದಲ್ಲಿ ಭಕ್ತಾದಿಗಳು ರಥದ ಮೇಲೆ ಹೆಸರು ಕಾಳು, ಸಾಸಿವೆ ಕಾಳು ಮೊದಲಾದ ಪದಾರ್ಥಗಳನ್ನು ಎಸೆಯುವ ಮೂಲಕ ತಮ್ಮ ಹರಕೆಯನ್ನ ತೀರಿಸುವ ಸಂಪ್ರದಾಯವೂ ಇಲ್ಲಿಯದಾಗಿದೆ. ಪ್ರಸಿದ್ಧವಾಗಿರುವಂಥದ್ದು ಕುಕ್ಕೆ ಸುಬ್ರಹ್ಮಣ್ಯ. ಇದು ನಾಗಕ್ಷೇತ್ರವಾಗಿ ಕೂಡ ಪ್ರಸಿದ್ಧಿಯನ್ನು ಹೊಂದಿರುವಂಥದ್ದು. ವರ್ಷದಿಂದ ವರ್ಷಕ್ಕೆ ಇಲ್ಲಿ ಹೆಚ್ಚು ಲಕ್ಷ ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ಇಲ್ಲಿ ಬ್ರಹ್ಮ ರಥೋತ್ಸವ ನಡೀತಾ ಇದೆ. ಈ ಬ್ರಹ್ಮ ರಥೋತ್ಸವ ಅದು ವರ್ಷದಲ್ಲಿ ಒಂದು ಬಾರಿ ಮಾತ್ರ ನಡೆಯುವಂಥದ್ದು. ಇಲ್ಲಿ 2 ರಥಗಳಿವೆ, ಒಂದು ಪಂಚಮಿ ರಥ, ಇನ್ನೊಂದು ಆ ಷಷ್ಠಿಯ ಮಹಾರಥ. ಪಂಚಮಿ ರಥ ವರ್ಷದಲ್ಲಿ 5 ಬಾರಿ ಅದನ್ನು ಎಳೆಯಲ್ಪಟ್ಟರೆ, ಈ ಬ್ರಹ್ಮರಥ ವರ್ಷಕ್ಕೆ 1 ಬಾರಿ. ತುಂಬ ಕುತೂಹಲದ ಅಂಶ ಏನು ಅಂತಂದರೆ, ಇಲ್ಲಿಯ ಮಲೆಕುಡಿಯ ಜನಾಂಗದವರು ಈ ರಥವನ್ನು ಕಟ್ಟುತ್ತಾರೆ. ಅತ್ಯಂತ ನಾಜೂಕು ಶೈಲಿಯಲ್ಲಿ, ಎಲ್ಲೂ ಕೂಡ ಬೆತ್ತವನ್ನು ತುಂಡು ಮಾಡದೆ ಈ ಒಂದು ಷಷ್ಠಿಯ ರಥ ಏನಿದೆ ಅದನ್ನು ನಿರ್ಮಾಣ ಮಾಡ್ತಾರೆ ಇಲ್ಲಿಯ ಮೂಲ ನಿವಾಸಿಗಳು. ಅದು ವರ್ಷಕ್ಕೆ 1 ಬಾರಿ ಮಾತ್ರ ಎಳೆಯಲ್ಪಡ್ತದೆ. ಹಾಗಾಗಿ ಕರ್ನಾಟಕದಿಂದ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯದಿಂದ ಕೂಡ ಇದನ್ನು ವೀಕ್ಷಣೆ ಮಾಡಲಿಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಭಕ್ತರು ಆಗಮಿಸ್ತಾರೆ. ಮುಂಜಾನೆ 2 ಗಂಟೆಯ ವೇಳೆಗೆ ಪಂಚಮಿ ರಥೋತ್ಸವ ನಡೆದಿದ್ದು, ತಡರಾತ್ರಿಯಲ್ಲಿ ನಡೆದ ರಥೋತ್ಸವವನ್ನು ಸಾವಿರಾರು ಮಂದಿ ಭಕ್ತರು ಕಣ್ತುಂಬಿಕೊಂಡಿದ್ದಾರೆ. ಪಂಚಮಿ ರಥವು ಬಹಳ ವಿಶೇಷವಾಗಿದ್ದು, ವಿದ್ಯುತ್ ದೀಪಾಲಂಕಾರದಿಂದ ಹೊಳೆಯುವ ರಥದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯನ್ನಿಟ್ಟು ತೇರನ್ನ ಎಳೆಯಲಾಗುತ್ತೆ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಡೆಯುವ ಈ ಜಾತ್ರಾ ಕಾರ್ಯಕ್ರಮವನ್ನ ವೀಕ್ಷಿಸಲು ದೇಶ ಹಾಗೂ ವಿದೇಶಗಳಿಂದಲೂ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಇಲ್ಲಿಗೆ ಭೇಟಿ ನೀಡುತ್ತಾರೆ. ಮೊದಲ ಬಾರಿಗೆ ಸುಬ್ರಹ್ಮಣ್ಯ ಸ್ವಾಮಿಯ ರಥೋತ್ಸವ ನೋಡಿದ ಭಕ್ತಾದಿಗಳಿಗೆ ಜೀವನದಲ್ಲಿ ಅದ್ಭುತ ಕ್ಷಣಗಳಿಗೆ ಸಾಕ್ಷಿಯಾದ ಅನುಭವವನ್ನ ಪಡೆದರು. ಬಹಳ ವರ್ಷಗಳಿಂದ ಇಲ್ಲಿ ಬರಬೇಕು ಅನ್ಕೋತಾ ಇದ್ವಿ, ಬಟ್ ಈ ವರ್ಷ ಬರಂಗಾಯ್ತು. ನಾವು ಬೆಂಗಳೂರಲ್ಲಿ ಇರೋದು, ಬೆಂಗಳೂರಿಂದ ಬಂದಿದ್ದೇವೆ. ಜನ ನೋಡಿ ಒಂದು ಕಡೆ ತುಂಬ ಭಯ ಆಯಿತು. ಇಷ್ಟು ಜನ ಒಟ್ಟಿಗೆ ನಾವು ಎಲ್ಲೂ ನೋಡಿರಲಿಲ್ಲ. ಆದರೆ ಇವತ್ತು ನೋಡಿದ್ದು ಒಂಥರ ಜನ್ಮ ಪುನೀತ ಅಂತ ಅಂದ್ಬಿಟ್ಟು ಅನ್ನಿಸ್ತಾ ಇದೆ ಸರ್. ರಥೋತ್ಸವ ನಾವು ನೆನ್ನೆ ಬಂದಿದ್ದು, ನೆನ್ನೆಯಿಂದನೂ ಸಹ ತುಂಬಾ ತಯಾರಿ ಮಾಡ್ಕೋತಾ ಇದ್ರು ಮಠದವರು ಸಹ. ಹೂವು ಕಟ್ಟೋದಾಗಲಿ, ಬೇರೆ ಅಡಿಕೆ ಹಣ್ಣು ಕಟ್ಟೋದಾಗಲಿ, ನಾವು ನೆನ್ನೆಯಿಂದನೂ ಅದರ ತಯಾರಿನೂ ನೋಡ್ತಾ ಇದ್ವಿ. ಇವತ್ತು ರಥ ನೋಡಿದ್ದು ಬಹಳ ಖುಷಿ ಆಯಿತು. ರಥವನ್ನ ಇಲ್ಲಿ ಹಗ್ಗದ ಬದಲು ಬಿದಿರಿನಿಂದ ಎಳೆಯಲಾಗುತ್ತೆ. ಹೀಗೆ ಎಳೆದ ಬಿದಿರನ್ನ ರಥೋತ್ಸವದ ಬಳಿಕ ಭಕ್ತಾದಿಗಳಿಗೆ ಪ್ರಸಾದದ ರೂಪದಲ್ಲಿ ವಿತರಿಸಲಾಗುತ್ತದೆ. ಈ ಬಿದಿರನ್ನ ಮನೆಯಲ್ಲಿ ಇರಿಸಿದಲ್ಲಿ ನಾಗದೋಷ ನಿವಾರಣೆಯಾಗುತ್ತದೆ ಎನ್ನುವ ನಂಬಿಕೆ ಭಕ್ತರದಾಗಿದೆ. ಬಹಳ ಪುರಾತನವಾಗಿರುವ ಪವಿತ್ರ ಬ್ರಹ್ಮರಥವನ್ನ ಕಾಡಿನಿಂದ ತಂದ ಬಿದಿರಿನಿಂದ ಬೆತ್ತದಿಂದಲೇ ಸಿಂಗರಿಸೋದು ಕೂಡ ಸುಬ್ರಹ್ಮಣ್ಯದ ವಿಶೇಷತೆಯಾಗಿದೆ.
ಒಟ್ಟಿನಲ್ಲಿ ಕೋಟ್ಯಾಂತರ ಭಕ್ತರ ಭಯಭಕ್ತಿಯ ಕೇಂದ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಯಾವುದೇ ಗೊಂದಲವಿಲ್ಲದೆ ಷಷ್ಠಿಯ ಸಂಭ್ರಮ ನಡೆದಿದ್ದು ಲಕ್ಷಾಂತರ ಜನ ಸುಬ್ರಹ್ಮಣ್ಯನ ದರ್ಶನ ಪಡೆದು ಕೃತಾರ್ಥರಾಗಿದ್ದಾರೆ. ಪ್ರವೀಣ್ ವಿ4 ನ್ಯೂಸ್ 24/7 ಪುತ್ತೂರು. ದರ್ಶನವ ಮಾಡೋ